ಈ ವೇಳೆ ಹೆಜ್ಜೆ ಇಟ್ಟು ಮುಂದೆ ಹೋಗು. ಪ್ರತಿ ಹಾದಿ ಹೊಸ ಪರಿಚಯ ನೀಡುತ್ತದೆ. ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಾವು ಬಂದಿರೋದು 2000 ವರ್ಷಗಳ ಪುರಾತನ ಇತಿಹಾಸ ಹೊಂದಿರೋ ಆದಿಚುಂಚನಗಿರಿಯಲ್ಲಿರುವ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದ್ಬಿಟ್ಟು ಬೆಂಗಳೂರಿಂದ 110 ಕಿಲೋಮೀಟರ್ ದೂರದಾಗ ಐತಿ. ಪುರಾಣ ಕಾಲದ ಪ್ರಕಾರ ಇಲ್ಲಿ ಚುಂಚ ಮತ್ತು ಕಣ್ವ ಅನ್ನೋ ಇಬ್ಬರ ರಾಕ್ಷಸರು ಜನರಿಗೆ ತುಂಬಾ ತೊಂದರೆಗಳನ್ನ ಕೊಡ್ತಿರ್ತಾರ. ಅವ್ರನ್ನ ಸಂಹಾರ ಮಾಡಾಕ ಇಲ್ಲಿಗೆ ಶಿವ ಬಂದು ಕಾಲಭೈರವೇಶ್ವರನ ರೂಪದಾಗ ಅವರ ಸಂಹಾರ ಮಾಡ್ತಾನ. ಇವಾಗ ನಾವು ಫಸ್ಟ್ ಹೋಗ್ತಿರೋದು ಕಾಲಭೈರವೇಶ್ವರನ ದರ್ಶನಕ್ಕೆ. ಇವಾಗ ಕಾಣ್ತಿರೋ ಗೋಪುರಕ್ಕೆ ರಾಜಗೋಪುರ ಅಂತ ಕರೀತಾರ. ಇದು ಕಾಲಭೈರವೇಶ್ವರನ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಆಗೈತಿ. ಹಂಗ ಒಳಗ್ ಬಂದ ತಕ್ಷಣ ಮೇನ್ ಅಟ್ರಾಕ್ಷನ್ ಆಗಿ ಕಾಣೋದ್ ಅಂದ್ರೆ ಇಲ್ಲಿರೋ ಕಂಬಗಳು, ಅವುಗಳ ಮೇಲೆ ಕೆತ್ತಿರೋ ಕಲೆಗಳು ಮತ್ತ ಮೂರ್ತಿಗಳು. ಇಲ್ಲಿ ಟೋಟಲ್ 64 ಅಷ್ಟಾಂಗ ಭೈರವನ ಮೂರ್ತಿ ಅದಾವಂತ. ಹಂಗ 12 ಅಷ್ಟ ಭೈರವನ ಮೂರ್ತಿ ಇದಾವಂತ. ಹಂಗ ನಾವು ಮೇನ್ ಆಗಿ ದರ್ಶನ ಮಾಡಕ್ ಬಂದಿರೋ ಕಾಲಭೈರವೇಶ್ವರನ ಒಂದು ಮೂರ್ತಿ ಐತಿ ಅಂತ. ಇವಾಗ ಫಸ್ಟ್ ನಾವು ಕಾಲಭೈರವೇಶ್ವರನ ದರ್ಶನ ಮಾಡೋಣ ಬರ್ರಿ. ಇವಾಗ ಮುಂದ್ ಕಾಣತೈತಲ್ಲ, ಇದ ಕಾಲಭೈರವೇಶ್ವರನ ಮೂರ್ತಿ. ಕಾಲಭೈರವೇಶ್ವರನ ದರ್ಶನ ಮಾಡಿ ಮುಂದ್ ಹೋದ್ರ ನಮ್ಗ ಅಲ್ಲಿ ಸಿಗೋದು ಮಾಕಾಳಮ್ಮ. ಮಾಕಾಳಮ್ಮನ ದರ್ಶನ ಆದ್ಮೇಲೆ ಅಲ್ಲೇ ಪಕ್ಕದಲ್ಲಿ ಶ್ರೀ ಆದಿಶಕ್ತಿ ಸಂಭಾಂಬಿಕಾ ದೇವಿ ದರ್ಶನ ಸಿಗ್ತೈತಿ. ಈ ದೇವಿದ 2 ಮೂರ್ತಿ ಅದಾವ ಇಲ್ಲಿ. ಒಂದು ಮೇಲ್ಗಡೆ ಐತಿ, ಇನ್ನೊಂದು ಕೆಳಗಡೆ ಐತಿ. ಇಲ್ಲಿ ದರ್ಶನ ಮುಗಿದ್ಮೇಲೆ ನಾವು ಪ್ರದಕ್ಷಿಣೆ ಹಾಕಕಂತ ಬಂದೀವಿ. ಪ್ರದಕ್ಷಿಣೆ ಮಾಡಾಕಂತೇಳಿ ವಿಶಾಲವಾದ ಸ್ಪೇಸ್ ಬಿಟ್ಟಾರ ಇಲ್ಲಿ. ಹಂಗ ಪ್ರದಕ್ಷಿಣೆ ಮಾಡುವಾಗ ನಮಗ್ ಫಸ್ಟ್ ಸಿಗೋದು ಗಣೇಶನ ದರ್ಶನ. ಇನ್ನು ಹಂಗ ಮುಂದ್ ಹೋದ್ರ ಅಲ್ಲಿ ಸಿಗೋದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ. ಇದಾದ್ಮೇಲೆ ಸ್ವಲ್ಪ ಮುಂದೆ ಹೋದ್ರ ಪ್ರದಕ್ಷಿಣೆ ಕಂಪ್ಲೀಟ್ ಆಗ್ತೈತಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಬೆಟ್ಟದ ಮೇಲೆ ಇರೋ ಮಲ್ಲೇಶ್ವರ, ಗಂಗಾಧರೇಶ್ವರ ಮತ್ತ ಕತ್ತಲ ಸೋಮೇಶ್ವರನ ದರ್ಶನ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಮತ್ ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗ ಶೇರ್ ಮಾಡ್ರಿ.